ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. 2025 ಡಿಸೆಂಬರ್ 20ರಿಂದ 24ನೇ ತಾರೀಕುವರೆಗೂ ನಡೆದ ದೊಡ್ಡಬಾಣಗೆರೆ ಜಾತ್ರಾ ಮಹೋತ್ಸವದ ವಿಡಿಯೋ. ನಾನಿಲ್ಲಿ ಕರಿಯಮ್ಮ ಆಗಿದ್ದು ಹೇಗೆ ಅಂತ ಸಿಂಪಲ್ಲಾಗಿ ಹೇಳ್ತೀನಿ. ಹಿಂದಿನ ಕಾಲದಲ್ಲೆಲ್ಲ ಮದುವೆಗಿಂತ ಮುಂಚೆ ಋತುಮತಿ ಆದವ್ರನ್ನ ಕಾಡಿಗೆ ತೊಗೊಬಂದು ಬಿಡ್ತಾಯಿದ್ರು. ಆಗ ಅಲ್ಲೊಬ್ಬ ವ್ಯಕ್ತಿ ಪರಿಚಯ ಆಗಿ ಮದುವೆ ಕೂಡ ಆಯಿತು, ಮಗು ಕೂಡ ಆಯಿತು. ಆ ಮಗು ಒಂದು ದಿವಸ ಚಪ್ಪಲಿನ ಹೊಲಿತಾ ಇತ್ತು. ಆವಾಗಲೇ ಗೊತ್ತಾಗಿತ್ತು ಅವ್ರಿಗೆ ಸುಳ್ಳು ಹೇಳಿ ಮದುವೆ ಆಗಿದ್ದಾರೆ ಅಂತ. ಆಗ ಕೋಪಗೊಂಡು ಇವರು ಮಗು ಮತ್ತು ಗಂಡನ್ನು ಕಡಿಯಲು ಮುಂದಾಗ್ತಾರೆ. ಅವರು ಕೋಣ ಮತ್ತು ಕುರಿ ಕೋಳಿಯ ದೇಹದೊಳಗಡೆ ಸೇರಿಕೊಂಡಾಗ ಅವರು ಕಡಿತಾರೆ. ಆವಾಗಲೇ ಕರಿಯಮ್ಮ ಅನ್ನೋ ಹೆಸರು ಬಂದಿದ್ದು. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಕೊತ್ತಂಬರಿ ಸೊಪ್ಪನ್ನು ಎಷ್ಟು ತುಂಬ ತೊಗೊಂಬಂದಿದ್ರು. ಅದೆಲ್ಲ ವೇಸ್ಟ್ ಆಗುತ್ತೆ ಅಂಥೇಳಿ ಒಂದು ಆಟೋದೊಳಗಡೆ ತೊಗೊಂಡು ಊರೊಳಗಡೆ ಹೋದರೆ ಖಾಲಿ ಆಗುತ್ತೆ ಅಂಥೇಳಿ ಆಟೋದೊಳಗಡೆ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಆರತಿಗೆ ರೆಡಿ ಮಾಡ್ಕೊಳ್ಳೋ ಅಂಥವರೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಟೈಮ್ ಬಂದು ಈಗ 5 ಗಂಟೆ. ಇನ್ನು ಮಕ್ಕಳೆಲ್ಲ ಮಲ್ಕೊಂಡೇ ಇದ್ದರು. ಈಗ ಆರತಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ನೋಡಿ, ಅಜ್ಜಿ ಅಂದ್ರೆಲ್ಲ ಹೇಳ್ತಾ ಇದ್ದಾರೆ ಈ ಥರ ಮಾಡಿ ಅಂತ. ಇವ್ರದ್ದು ಎಲ್ಲ ಮ್ಯಾನೇಜ್ಮೆಂಟು ಆರತಿ ಕಟ್ಟೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ, ಅಂದರೆ ಹೇಳ್ಕೊಡ್ತಾ ಇದ್ದಾರೆ ನಮಗೆ. ನೋಡಿ, ಈಗ ಆರತಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಅಜ್ಜಿನೇ ನಮಗೆ ಈ ಥರ ಮಾಡಿ ಅಂತೆಲ್ಲ ಆರತಿ ಕಟ್ಟೋದಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ಇದು ನಮ್ಮ ನಾದಿನಿ ಮನೆಯಲ್ಲಿ ಇದು ಜಾತ್ರೆ ಊರಲ್ಲಿ, ಅಲ್ಲಿಂದ ವಿಡಿಯೋ ಇದು. ನೋಡಿ, ಈಗ ಹಸಿ ಅಕ್ಕಿ ಟಮಟನ ಕಲಿಸ್ಬಿಟ್ಟು ಈಗ ರೆಡಿ ಆರತಿ ಇದು. ಈ ಆರತಿ ಒಳಗಡೆ ಇಡ್ತಾ ಇದ್ದಾರೆ. ಇಟ್ಬಿಟ್ಟು ಇದಕ್ಕೆ ಕನಗ್ಲುವನ್ನು ಸಿಗಿಸ್ಬೇಕು. ಇದು ರೆಡಿ ಆರತಿ ಅಲ್ವಾ, ಕನಗ್ಲುವನ್ನು ಹಂಗೆ ಸಿಗಿಸೋದಕ್ಕಾಗಲ್ಲ. ಅದಕ್ಕೋಸ್ಕರ ಟಮಟ ಕಲಿಸ್ಬಿಟ್ಟು ಅದರೊಳಗಡೆ ಇಟ್ಟು ರೆಡಿ ಮಾಡ್ತಿದ್ದಾರೆ. ನೋಡಿ, ಇದೇ ನಮ್ಮ ಆರತಿ ಇದು. ಈಗ ಸ್ನಾನ ಮಾಡೋ ಅಂಥವರೆಲ್ಲ ಮಾಡಿ ಆರತಿ ತಗೊಂಡು ಹೋಗೋವಂಥವ್ರು ರೆಡಿ ಆಗ್ತಾ ಇದ್ದಾರೆ. ನಮ್ಮ ನಾದಿನಿ ಕೂಡ ರೆಡಿ ಆಗ್ತಿದ್ದಾರೆ. ಅವರು ಸ್ನಾನ ಮಾಡ್ಕೊಂಡು ಬಂದರು. ನಮ್ಮ ಮಕ್ಕಳು ಮಲ್ಗೆ ಇದ್ರು, ಎಲ್ಲೋದ್ರು ಅಂತ ನಾನು ಹುಡುಕ್ತಾ ಇದ್ದರೆ ಇವ್ರು ಕೆಳಗಡೆ ಬಂದುಬಿಟ್ಟು ಚಳಿನ ಕಾಯಿಸ್ಕೋತಾ ಇದ್ದಾರೆ. ನೋಡಿ, ಎಲ್ಲರೂ ಅಷ್ಟೇ ಎದ್ದು ಮುಖ ತೊಳ್ಕೊಂಡು ರೆಡಿ ಆಗ್ರಿ ಅಂತ ಹೇಳಿದ್ರೆ ಯಾರೂ ರೆಡಿ ಆಗೋದಕ್ಕೆ ಬರ್ತಿಲ್ಲ, ಎಲ್ಲ ಚಳಿ ಕಾಯಿಸ್ಕೋತಾ ಇದ್ರು. ನಾನಿವಾಗ ನಮ್ಮ ನಾದಿನಿಗೆ ಸ್ಯಾರಿ ಹಾಕ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಸೀರೆನ ಉಡಿಸ್ತಾ ಇದ್ದೆ. ಅವರು ಬೇಗನೆ ಹೋಗ್ತಾರೆ ಆರತಿ ತೊಗೊಂಡು. ಒಂದು 5:15 ಹೋಗಬೇಕು ಅಂತ ಹೇಳಿದರು. ಅದಕ್ಕೆ ಅವ್ರನ್ನ ರೆಡಿ ಮಾಡಿಬಿಟ್ಟು ನಾವು ನೆಕ್ಸ್ಟ್ ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಅವ್ರಿಗೆ ರೆಡಿ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಭಟ್ರೆಲ್ಲ ಟಿಫನ್ಗೆ ರೆಡಿ ಮಾಡ್ಕೋತಾ ಇದ್ದಾರೆ. ನಾವು ಕೂಡ ರೆಡಿ ಆಗಿಬಿಟ್ಟು ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಇವಳು ನನ್ನ ಫ್ರೆಂಡ್ ಚೈತ್ರ, ಕಾಲೇಜಲ್ಲಿ ಓದಬೇಕಾದ್ರೆ ಫ್ರೆಂಡ್ ಆಗಿದ್ವಿ. ಇವಾಗ ಸಂಬಂಧಿಕರು. ಇವರ ಅಣ್ಣಂಗೆ ನಮ್ಮ ನಾದಿನಿಯನ್ನು ಕೊಟ್ಟು ಮದುವೆ ಮಾಡಿರೋದು. ಈಗ ನಾವು ಕೂಡ ಹೋಗ್ತಾ ಇದ್ದೀವಿ ದೇವಸ್ಥಾನದ ಹತ್ರ. ಅಷ್ಟೇನು ಜನ ಇರಲಿಲ್ಲ ಇನ್ನೂ, ಅಂದರೆ ಟೈಮ್ ಇನ್ನೂ ಕಡಿಮೆ ಇತ್ತಲ್ವ, ಒಂದು 5:30-6 ಗಂಟೆ ಆಗಿತ್ತು. ಅಷ್ಟಿರಲಿಲ್ಲ. ಇವಳು ದಿವ್ಯಾ ಅಂತ, ನಾವೆಲ್ಲ ಒಂದೇ ಕಾಲೇಜಲ್ಲೇ ಓದಿದ್ದು. ಅವಳು ಸಿಕ್ಕಿದ್ಲು ಜಾತ್ರೆಯಲ್ಲಿ. ಅವಳು ಮಾತಾಡಿಸ್ಕೊಂಡು ನಾವು ಮುಂದೆ ಬಂದ್ವಿ. ಆಗಲೇ ಆರತಿಗಳೆಲ್ಲ ಹೋಗ್ತಾ ಇದ್ವು. ಇಲ್ಲಿ ಆರತಿ ಮಾಡಬೇಕಲ್ಲ ಕರಿಯಮ್ಮಗೆ, ಅದಕ್ಕೆ ದೇವ್ರ ಸುತ್ತ 3 ಅಥವಾ 5 ರೌಂಡು ತಿರುಗಿಬಿಟ್ಟು ಅವರು ಕನಗ್ಲುವನ್ನು ಅದಕ್ಕಿತ್ತು ದೇವಸ್ಥಾನದ ಮೇಲೆ ಎಸಿಬೇಕು. ನಾವು ಹೋಗೋದ್ರೊಳಗಡೆ ಎಲ್ಲ ಹೋಗ್ತಾ ಇದ್ದರು ಆರತಿ ತಗೊಂಡು. ನಾವು ಕೂಡ ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ತಿದ್ವಿ. ಆರತಿಗಳಂತೂ ತುಂಬಾ ಚೆನ್ನಾಗಿದ್ವು. ಎಷ್ಟು ಅಂದರೆ ಯಾವ್ಯಾವ ಥರ ಡಿಸೈನ್ ಮಾಡಿದ್ದಾರೆ, ಯಾವ ಥರ ಆರತಿಗಳನ್ನ ಕಟ್ಟಿದ್ದಾರೆ ಅಂಥೇಳಿ ನಿಂತ್ಕೊಂಡು ನಾವು ನೋಡ್ತಾ ಇದ್ವಿ. ಆರತಿಗಳಂತೂ ಒಂದಕ್ಕಿಂತ ಒಂದು ಸೂಪರಾಗಿತ್ತು. ನೋಡಿದ್ರೆ ಎಷ್ಟು ಚೆನ್ನಾಗಿದಾವಲ್ವಾ ಅಂತ ಅನ್ನಿಸ್ತಾ ಇತ್ತು ನಮಗಂತೂ. ನೋಡಿ, ಜನಗಳು ಸೇರ್ತಾ ಇದ್ದಾರೆ ಟೈಮ್ ಆಗ್ತಾ. ನೋಡಿ, ಇವಾಗ ಇನ್ನೂ ಸೇರ್ತಾ ಇದ್ದಾರೆ. ಅಷ್ಟು ಬೇಗ ಯಾರು ಬರ್ತಾರೆ ದೇವಸ್ಥಾನದ ಹತ್ರ ಅಲ್ವಾ. ಈಗ ಟೈಮ್ 8 ಗಂಟೆ ಆಗಿದೆ. ಈಗ ಜನಗಳೆಲ್ಲ ಸೇರ್ತಾ ಇದ್ದಾರೆ. ನೋಡಿ, ನಾನಿಲ್ಲಿ ದೇವಸ್ಥಾನನ ಝೂಮ್ ಮಾಡಿ ತೋರಿಸ್ತೀನಿ. ಮುಂದೆ ತುಂಬಾ ಜನಗಳಿದ್ವು, ಅಲ್ಲಿಗೆ ಜನಗಳಿದ್ದರೂ ಹೋಗೋದಕ್ಕಾಗಿಲ್ಲ. ಇಲ್ಲೇ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಆರತಿ ಎಲ್ಲ ಮಾಡಿದ್ದಾಗಿದೆ. ಈಗ ಕನಗ್ಲುವನ್ನೆಲ್ಲ ಕಿತ್ತು ದೇವಸ್ಥಾನದ ಮೇಲೆ ಎಸಿತಾ ಇದ್ದಾರೆ. ಆರತಿ ಎಲ್ಲ ಆಯಿತು. ನೋಡಿ, ಈಗ ಆರತಿ ತಗೊಂಡು ಬರ್ತಾ ಇದ್ದಾರೆ ನಮ್ಮ ನಾದಿನಿ ಇಬ್ಬರೂ ಬಂದರು. ನೋಡಿ, ಇದು ನಮ್ಮ ಆರತಿ. ನೋಡಿ ಎಷ್ಟು ಕ್ರೌಡ್ ಇದೆ ಅಂತ ಹೇಳ್ಬಿಟ್ಟು ಜನಗಳೆಲ್ಲ ಇವಾಗ ಸೇರ್ಕೋತಾ ಇದ್ದಾರೆ ದೇವಸ್ಥಾನದ ಹತ್ರ. ಇನ್ನು ತುಂಬ ಜನ ಆಗ್ತಾರೆ ಅಂತೇಳ್ಬಿಟ್ಟು ನಾವು ಹೊರಡೋಣ ಅಂತ ಮಾತಾಡ್ಕೋತಾ ಇದ್ವಿ. ಅಷ್ಟರೊಳಗಡೆ ಇನ್ನೂ ಆರತಿ ಅಂಥವಿದ್ವು, ಅವು ಕೂಡ ಬರ್ತಾ ಇದ್ವು ಆರತಿಗಳು. ಇಲ್ಲಿ ವಾಲ್ಗದವರೆಲ್ಲ ವಾಲ್ಗ ಬಡ್ಕೊಂಡು ಆರತಿ ಹೊತ್ಕೊಂಡಿರೋರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ನೋಡಿ, ವಾಲ್ಗದವ್ರು ಅಲ್ಲೇ ನಿಲ್ಲಿಸ್ಕೊಂಡವ್ರನ್ನ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ವಾಲ್ಗ ಬಡ್ಕೊಂಡು.
ನಾವು ಮನೆಗೆ ಬಂದುಬಿಟ್ವಿ, ಹೊಟ್ಟೆ ಬೇರೆ ಹಸಿತಾ ಇತ್ತು. ಟಿಫನ್ನು ರೆಡಿ ಆಗಿತ್ತು, ಉಪ್ಪಿಟ್ಟನ್ನ ಮಾಡಿದರು. ಕಾಮಿಡಿ ಮಾಡ್ಕೊಂಡೆಲ್ಲ ಊಟ ಮಾಡ್ತಾ ಇದ್ವಿ. ಚೈತ್ರ ನೋಡಿ ಅವ್ರ ಹಸ್ಬೆಂಡ್ಗೇನೋ ಹೇಳಿ ಕಾಮಿಡಿ ಮಾಡಿ ನಗ್ತಾ ಇದ್ದಾಳೆ. ನಮ್ಮ ಮಕ್ಕಳು ಅವರನ್ನೇ ನೋಡಿ ನಗ್ತಾ ಇದ್ದರು. ಊಟ ಎಲ್ಲ ಮುಗಿಸ್ಕೊಂಡು ಈಗ ಫೋಟೋಶೂಟ್ಗೆ ಅಂತ ಅಡಿಕೆ ತೋಟಕ್ಕೆ ಹೋಗಿದ್ದೀವಿ. ನಮ್ಮ ಮಕ್ಕಳನ್ನ ಎಷ್ಟು ಕರೆದ್ರೂ ಅವ್ರು ಬರಲೇ ಇಲ್ಲ ಫೋಟೋ ತೆಗೆಸ್ಕೊಳ್ಳೋಕ್ಕೆ. ಅದಕ್ಕೆ ನಾವೇ ಫೋಟೋನ ತೆಗೆಸ್ಕೊಂಡಿದ್ದೀವಿ. ನೋಡಿ ಯಾವ ಥರ ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದೀವಿ ಅಂತ. ಗ್ರೂಪ್ ಫೋಟೋ ಮತ್ತು ಸಿಂಗಲ್ ಫೋಟೋಗಳನ್ನೆಲ್ಲ ತೆಗೆಸ್ಕೊಂಡು ನಾವು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಅಷ್ಟರಲ್ಲಿ ನಮ್ಮ ಅತ್ತೆನೂ ಬಂದಿದ್ದರು ನಮ್ಮ ನಾದಿನಿಯವರ ಊರಿಗೆ. ನಮ್ಮ ಮಕ್ಕಳಂತೂ ನಮ್ಮ ಅತ್ತೆ ನೋಡಿಬಿಟ್ಟು ಜಾತ್ರೆಗೆ ಹೋಗೋಣ ಅಂತ ಹಠ ಮಾಡ್ತಿದ್ರು. ನಮ್ಮ ಅತ್ತೆ ಬಾರಮ್ಮ ಹೋಗೋಣ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಜಾತ್ರೆ ಒಳಗಡೆ. ನೋಡಿ ಎಷ್ಟು ಜಾತ್ರೆ ಎಲ್ಲ ಬಂದಿದೆ ಆಗಲೇ. ಈ ಜಾತ್ರೆಯಲ್ಲಿ ಮಕ್ಕಳನ್ನಂತೂ ಹಿಡಿಯೋಕ್ಕೆ ಆಗಲ್ಲ ಬಿಡಿ. ಅದು ಬೇಕು ಇದು ಬೇಕು ಅಂತ ಕೇಳ್ತಾನೆ ಇರ್ತಾರೆ. ನಮ್ಮ ಮಕ್ಕಳನ್ನು ಹಾಗೆ ತುಂಬ ಹಠ ಮಾಡ್ತಿದ್ರು, ಅದು ಕೊಡಿಸು ಇದು ಕೊಡಿಸು ಅಂತೇಳ್ಬಿಟ್ಟು. ಅವ್ರು ಕೇಳಿದಲ್ಲಿ ಇರಲಿಲ್ಲ, ಇದ್ದಿದ್ರೆ ಕೊಡಿಸ್ತಿದ್ವಿ. ನೋಡಿ ಎಷ್ಟು ಜಾತ್ರೆ ಎಲ್ಲ ಇದೆ ಅಂಥೇಳಿ. ಜಾತ್ರೆಗೆ ಬರೋದೇ ಒಂದು ಖುಷಿ. ಇದು ನಾನು ಹೇಳಲೇಬೇಕು ಈ ವಿಡಿಯೋನ. ನೋಡಿ ಇಲ್ಲಿ ರುಬ್ಬೋದಕ್ಕೆ ಅಂತ ಒಂದು ಮಿಷನ್ ತಂದಿಟ್ಕೊಂಡಿದ್ದಾರೆ. ಅದು ಊರಲ್ಲಿರೋ ಜನಗಳೆಲ್ಲ ಇವ್ರ ಹತ್ರನೇ ಬಂದು ರುಬ್ಬಿಸ್ಕೊಂಡು ಹೋದ್ರು. ಮನೇಲಿ ರುಬ್ಬೋದಕ್ಕೆ ಆಗಲ್ಲ ಅಂಥೇಳಿ ಈಗ ಜಂಪಿಂಗ್ ಗೇಮ್ ಹತ್ರ ಕರ್ಕೊಂಡು ಬಂದ್ವಿ. ಮಕ್ಕಳನ್ನಿಬ್ಬರನ್ನು ಅಳ್ತಾ ಇದ್ರಲ್ವ, ಅದಕ್ಕೆ ಅವರು ಕೂಡ ಎಂಜಾಯ್ ಮಾಡ್ತಿದ್ದಾರೆ ಜಂಪಿಂಗ್ ಗೇಮಲ್ಲಿ. ನನ್ನ ಚಿಕ್ಕ ಮಗ ಬೀಳ್ತಾ ಇದ್ದೆ, ಅದಕ್ಕೆ ಅವನ್ನ ಕೆಳಗೆ ಇಳಿಸ್ಕೊಂಡ್ಬಿಟ್ವಿ. ದೊಡ್ಡವನು ಮಾತ್ರ ಇಲ್ಲಿ ಆಟ ಆಡ್ತಿದ್ದಾನೆ. ಲಾಸ್ಟಲ್ಲಿ ಚಿಕ್ಕವನ್ನ ನಾವು ಒಬ್ಬರನ್ನೇ ಬಿಟ್ಟಿದ್ವಿ. ಜಂಪಿಂಗ್ ಗೇಮಲ್ಲಿ ಒಬ್ಬನೇ ಆಡು, ಇವರೆಲ್ಲ ಮೇಲೆ ಬೀಳ್ತಾರೆ ಅಂತ ಹೇಳ್ಬಿಟ್ಟು. ಈಗ ಜಾತ್ರೆ ಮುಗಿಸ್ಕೊಂಡು ಬಂದ್ವಿ. ಅಷ್ಟರಲ್ಲಿ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಇಲ್ಲಿ ಚಿಕನ್ ಫ್ರೈ ಮತ್ತು ಬಿರಿಯಾನಿ ಮಾಡ್ತಾಯಿದ್ರು. ರೆಡಿ ಆಗ್ತಾ ಇದೆ ಇದು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಫ್ರೈ. ಇಲ್ಲೆಲ್ಲ ಭಟ್ರುಗಳೆಲ್ಲ ಮಟನ್ನೆಲ್ಲ ಕಟ್ ಮಾಡ್ತಾ ಇದ್ದಾರೆ ನೋಡಿ. ಮಸಾಲೆಗೆ ಏನೇನು ಬೇಕೋ ಎಲ್ಲ ರುಬ್ಬಿಸ್ಕೊಂಡು ತೊಗೊಂಬಂದಿದ್ರು ಆಗಲೇ. ಈಗ ಅಡುಗೆ ಎಲ್ಲ ರೆಡಿ ಆಗಿದೆ. ಏನೇನು ಮಾಡಿದ್ದಾರೆ ಅಂಥೇಳಿ ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ನೋಡಿ ಈಗ ಊಟಕ್ಕೆ ಬಡಿಸ್ಬೇಕು, ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ನಮ್ಮ ನಾದಿನಿಯ ಅತ್ತೆಯವರೆಲ್ಲ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದಾರೆ. ಇದು ಮಟನ್ ಸಾಂಬಾರು. ಈಗ ಒಂದು ಬಕೆಟ್ಗೆ ಹಾಕ್ಕೊಂಡು ತೊಗೊಂಡೋಗ್ತಾರೆ. ಈಗ ಇಲ್ಲಿ ಮುದ್ದೆ ಕೂಡ ರೆಡಿ ಮಾಡ್ತಿದ್ದಾರೆ ನೋಡಿ. ಭಟ್ರು ಹೇಳ್ಕೊಡ್ತಾಯಿದ್ರು, ಜಾಸ್ತಿ ಮುದ್ದೆ ಮಾಡಿದ್ರೆ ಈ ಥರ ಮಾಡಿ ಗಂಟಿಲ್ಲದೆ ಇರುತ್ತೆ ಅಂಥೇಳಿ. ಅದನ್ನೇ ನೋಡಿ ಎಲ್ಲ ನಗ್ತಾಯಿದ್ರು, ಈ ಥರ ಮಾಡಬೇಕಾ ಅಂಥೇಳಿ. ಈಗ ಮುದ್ದೆನ ಕಟ್ತಾ ಇದ್ದಾರೆ ನಮ್ಮ ಅತ್ತೆ, ನಾದಿನಿ, ಅವ್ರ ರಿಲೇಷನ್ ಏನೇನಿದೆ ಅವರೆಲ್ಲ ಅಲ್ಲೇ ನಿಂತ್ಕೊಂಡು ಮಾತಾಡಿಕೊಂಡು ಮುದ್ದೆನ ಕಟ್ತಾ ಇದ್ದಾರೆ. ಭಟ್ರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು, ಈ ಥರ ಮಾಡಿ ಆ ಥರ ಮಾಡಿ ಹಾಗಿರುತ್ತೆ ಅಂತ. ಈಗ ಮುದ್ದೆನೆಲ್ಲ ಕಟ್ತಾ ಇದ್ದಾರೆ. ಮುದ್ದೆ ನೋಡಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು, ಬೆಣ್ಣೆ ಥರ ಇದೆ ಮುದ್ದೆ ಅಂತೂ. ನೋಡಿದ್ರೆ ಇವಾಗಲೇ ಊಟ ಮಾಡಬೇಕು ಅನಿಸುತ್ತೆ, ಆ ಥರ ಇದೆ ಮುದ್ದೆ. ತುಂಬ ಚೆನ್ನಾಗೇ ಬಂದಿತ್ತು. ಬಾಕ್ಸಿಗೆ ಹಾಕ್ಬಿಟ್ಟು ಮುಚ್ಚುತ್ತಾ ಇದ್ದಾರೆ, ಬಿಸಿ ಆರೋಗುತ್ತೆ ಅಂಥೇಳಿ. ಮಕ್ಕಳೆಲ್ಲ ಮೇಲ್ಗಡೆ ಆಟ ಆಡ್ತಾಯಿದ್ರು. ಈಗ ಊಟಕ್ಕೆ ಇಟ್ಟಿದ್ದಾರೆ. ಚಿಕನ್ದು 2 ಐಟಮ್ 3 ಐಟಮ್ ಮಾಡಿಸಿದ್ರು. ಮಟನ್ದು 4 ಐಟಮ್ಸ್ ಏನೋ ಮಾಡಿದರು. ಬೋಟಿ ಫ್ರೈ, ಸಾಂಬಾರು ಅಂತ ಏನೇನೋ ಮಾಡಿಸಿದ್ರು. ಒಟ್ಟು ಮಟನ್ ಸಾಂಬಾರು ಮಟನ್ದೆಲ್ಲ 4ರಿಂದ 5 ಥರ, ಚಿಕನ್ದು 3 ಥರ ಮಾಡಿಸಿದ್ರು. ಈಗ ಊಟಕ್ಕೆಲ್ಲ ಇಡ್ತಾ ಇದ್ದಾರೆ. ಸಾಯಂಕಾಲ ಆಗ್ತಾ ಜನಗಳು ಜಾಸ್ತಿ ಆಗ್ತಾ ಹೋದರು. ನಾವು ಒಂದು ಪಂಕ್ತಿದು ಅಷ್ಟೇ ವಿಡಿಯೋ ಮಾಡ್ಕೊಂಡಿದ್ದು. ಒಂದು 4-5 ಪಂಕ್ತಿ ಊಟ ಮಾಡಿ ಹೋಗಿದ್ರು ಜನಗಳು. ಅವರು ಊಟ ಮಾಡಬೇಕಾದ್ರೆ ವಿಡಿಯೋ ಮಾಡಿದ್ರೆ ಏನು ಅಂದ್ಕೋತಾರ ಅಂಥೇಳಿ ನಾವು ವಿಡಿಯೋ ಮಾಡಲಿಲ್ಲ. ಈಗ ನೆಂಟರು ಬಂದಿರೋರನ್ನೆಲ್ಲ ಮಾತಾಡಿ ಕಳಿಸ್ತಾ ಇದ್ದಾರೆ ನಮ್ಮ ನಾದಿನಿಯವರು. ಇವಾಗ ಇಲ್ಲಿ ಶಿರಾ ಮಾಜಿ ಶಾಸಕರಾದ ಜಯಚಂದ್ರ ಅವರು ನಮ್ಮ ನಾದಿನಿ ಮನೆಗೆ ಬಂದಿದ್ದಾರೆ ನೋಡಿ. ಬಂದುಬಿಟ್ಟು ಆರೋಗ್ಯನ ವಿಚಾರಿಸ್ಕೊಂಡು ಕೂತ್ಕೊಂಡಿದ್ದಾರೆ ಅಲ್ಲಿ. ಮನೆಗೆ ಬಂದುಬಿಟ್ಟು ಎಲ್ಲರೂ ಮಾತಾಡ್ತಾ ಇದ್ರು ಅವ್ರ ಹತ್ರ. ಅವರು ಕೂಡ ಬಂದಿದ್ದರು, ಜಯಚಂದ್ರ ಅವರು ನಮ್ಮ ನಾದಿನಿಯ ಮನೆಗೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.